ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿರುವಂದುಕೊಂಡು ಸರ್ಕಾರದ ವಿಚಾರದಲ್ಲಿ ಆದಂಥ ತಪ್ಪುಗಳ ಬಗ್ಗೆ ಹೋರಾಟ ಮಾಡುವಂಥದ್ದು ನಾವು ಮಾಡ್ತಾ ಇರ್ತೇವೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹೋರಾಟ ಮಾಡುವವರ ವಿಫಲತೆ ಅಲ್ಲ, ದಿನನಿತ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕುವಾಗ ಒಂದು ವಿಷಯವನ್ನು ಹಿಡ್ಕೊಂಡು ಹೋರಾಟ ಮಾಡಿ 3 ದಿವಸ ಹೋಗುವಾಗ ಹೊಸ ವಿಷಯ ಬರ್ತದೆ. ಆವಾಗ ಆಟೋಮೆಟಿಕ್ಲಾಗಿ ಅದು ಬಿಟ್ಟು ಇದನ್ನು ಹಿಡ್ಕೊಳ್ಳುವಂಥ ಪರಿಸ್ಥಿತಿ. ಹೇಳ್ತೇನೆ ಕೇಳಿ ಇಲ್ಲ, ನಾನು ಹೇಳ್ತೇನೆ ಕೇಳಿ, ನಿಮ್ಮ ಪ್ರಶ್ನೆಗೆ ಪೂರ್ಣ ಉತ್ತರ ಕೊಡ್ತೇನೆ. ಇನ್ನೊಂದು ವಿಷಯ ಬರ್ತದೆ, ಇನ್ನೊಂದು ವಿಷಯವನ್ನು ಕೂಡ ಹೋರಾಟ ಮಾಡಬೇಕಾದಂಥ ಜವಾಬ್ದಾರಿ ಇದೆ ನಮಗೆ, ಅದನ್ನು ಮಾಡ್ತೇವೆ. ಹೀಗೆ ಭ್ರಷ್ಟಾಚಾರ, ಎಲ್ಲ ರೀತಿಯ ಪಾಪಗಳಲ್ಲಿ ಒಳಗೊಂಡ ಸರ್ಕಾರ ದಿನನಿತ್ಯದ ಈ ರೀತಿಯ ಘಟನೆಗಳಾಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಇದಕ್ಕೆ. ಆದರೆ ವಫ್ಕಿನ ವಿಷಯದಲ್ಲಿ ತಾರ್ಕಿಕ ಅಂತ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಮ್ಮ ಹೋರಾಟಗಳು ಮಾಡ್ತಾ, ಸರ್ಕಾರ ಇವತ್ತು ಬಾಯಲ್ಲಿ ಹೇಳಿದರೂ ಕೂಡ ಸರ್ಕಾರಕ್ಕೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳೋದು ಗೊತ್ತಿದೆ. ಯಾಕಂತ ಹೇಳಿದರೆ, ಸಿದ್ದರಾಮಯ್ಯರು ಹೇಳಿದರು ನಾನು ಅದನ್ನು ನಿಲ್ಲಿಸ್ಲಿಕ್ಕೆ ಹೇಳಿದ್ದೇನೆ, ನಿಲ್ಲಿಸ್ತೇನೆ ಅಂತ ಹೇಳಿದರೂ ಕೂಡ ಸಿದ್ದರಾಮಯ್ಯವರಿಗೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಫ್ಕಿನ ವಿಷಯದಲ್ಲಿ ಒಂದು ಸರ್ಕಾರ ವಫ್ಕ್ ಇಲಾಖೆಗೆ ಒಳಪಟ್ಟ ಜಾಗ ಅಂತೇಳುವಂಥದ್ದು ಆ ವಫ್ಕ್ ಇಲಾಖೆ ವ್ಯಾಪ್ತಿಯಲ್ಲಿ ಬಂದಿದೆ ಅಂತೇಳಿ ಆದರೆ, ವಫ್ಕಿನ ಅದರದೊಂದು ವೆಬ್ಸೈಟಿನಲ್ಲಿ ಆ ಜಾಗ ಸರ್ವೆ ನಂಬರ್ ಬಂದಿದೆ ಅಂತೇಳಿ ಆದರೆ, ಸಿದ್ದರಾಮಯ್ಯವರು 500 ಬಾರಿ ಬರೆದು ತಲೆ ಕೆಳಗಡೆ ಕಾಲ ಮೇಲೆ ಮಾಡಿದ್ರು ವಫ್ಕಿನ ಜಾಗ ಅಲ್ಲ ಅಂತೇಳಿ ನಿರ್ಧಾರ ಮಾಡಲಿಕ್ಕೆ ಸಿದ್ದರಾಮಯ್ಯ. ಅದಕ್ಕೆ ವಫ್ಕ್ ಸಮಿತಿಯೇ ಇದೆ. ಆ ಸಮಿತಿಯವರು ಆ ಜಾಗ ಅಲ್ಲ ಅಂಥೇಳಿ ಮಾಡಬೇಕು. ಸಮಿತಿಯವರು ಈ ಜಾಗ ನಮ್ಮದಲ್ಲ ಅಂಥೇಳಿ, ಅದರಲ್ಲಿರುವ 15 ಜನರು ಆ ಮುಸ್ಲಿಂ ಸಮುದಾಯದ ಒಳಪಟ್ಟಂಥ ಸಮಿತಿ, ಅದು ಅವರು ಈ ಜಾಗ ವಫ್ಕಿಗಲ್ಲ. ಅದಕ್ಕಾಗಿ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಕೂಡ ಕೈಗೆತ್ತಿಕೊಳ್ತೇವೆ. ಕೇಂದ್ರ ಸರ್ಕಾರದ ಬಾಗಿಲನ್ನು ತಟ್ಟಿ ಹೊಸ ಕಾನೂನು ತರುವುದಷ್ಟರಲ್ಲಿ ಏನೆಲ್ಲ ಮಾಡಬೇಕು ಅದೂ ಮಾಡ್ತೇವೆ. ಇದು ಎಲ್ಲವೂ ಮಾಡಿದಾಗ ಒಂದು ಕಡೆಯಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ. ಒಂದು ರೀತಿಯಲ್ಲಿ ಇನ್ನು ಕೇಳಿ, ಒಂದು ರೀತಿಯಲ್ಲಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದು, ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇರುವಾಗ ಈ ಎಲ್ಲ ವಿಚಾರಗಳನ್ನು ಕೂಡ ಕೈಗೆತ್ತಿಕೊಂಡು ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ನಾವು ಈಗ ತಂಡವನ್ನು ಮಾಡಿ ಜಾಗಗಳನ್ನು ಎಲ್ಲೆಲ್ಲಿ ವಫ್ಕಿಗೆ ಹೋಗಿದೆ, ಈ ಹಿಂದೆ ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗಗಳಿರ್ಬೋದು, ಆ 9ನೇ ಕಾಲಮ್ನಿಂದ ಸರ್ಕಾರ ಇದ್ದದ್ದು ಅಥವಾ 11ನೇ ಕಾಲಮ್ನಲ್ಲಿ ವಫ್ಕಿಗೆ ಜಾಗ ನಿಗದಿ ಮಾಡಲಾಗಿದೆ ಅಂತೇಳೋದು RTCಯಲ್ಲಿ ತೋರಿಸಿದೆ ಅಂತ ಎಲ್ಲ ತೆಗಿಲಿಕ್ಕೆ ಶುರು ಮಾಡಿದ್ದೇವೆ. ಮಂಗಳೂರಿನಲ್ಲಿ ಕೂಡ ತೆಗೆದು ಅದನ್ನು ಕೋರ್ಟಿಗೆ ಹಾಕಿ ಅದನ್ನು 74ರಲ್ಲಿ ಮಾಡಿದಂಥ ಏನು ನೋಟಿಫಿಕೇಷನ್ ಇದೆ ಅದನ್ನು ಕ್ಯಾನ್ಸಲ್ ಮಾಡುವಂಥ ದೃಷ್ಟಿಯಲ್ಲಿ ಕಾನೂನಿಗೆ ಆಗ್ತದೆ. ಆದರೆ ಕಾನೂನಿಗೂ ಅಧಿಕಾರ ಇಲ್ಲದಿರ್ಬೋದು. ಅವಾಗ ಕೇಂದ್ರ ಸರ್ಕಾರ ಸಹಕಾರದಿಂದ ಕಾನೂನಿಗೆ ಹೇಗೆ ಅಧಿಕಾರ ಬರೆಸಬೇಕು ಆ ರೀತಿಯ ಹಂತದಲ್ಲಿ ಇದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಈ ಜನ್ಮದಲ್ಲಿ ಮಾಡಲ್ಲ.